ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಶ್ ಕಿಚನ್. ಮಾವಿನ ಹಣ್ಣಿನ ಸೀಸನ್ನು ಯಾವಾಗಲೂ ಬೇಸಿಗೆ ಟೈಮ್ನಲ್ಲೇ ಬರುತ್ತೆ. ಆ ಟೈಮ್ನಲ್ಲಿ ನಾವು ಮಾವಿನ ಹಣ್ಣು ತಿನ್ನೋದೇ ಮಜಾ. ಅದರಲ್ಲೂ ಕೂಡ ಈ ರೀತಿ ನಾವು ಮಿಲ್ಕ್ ಶೇಕ್ನ ತಂಪಾಗಿ ಕೂಲಾಗೋ ಥರ ಮಾಡಿ ಕುಡಿಯೋದ್ರಿಂದ ದೇಹನೂ ಕೂಡ ತಂಪಾಗುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, 1 ಕಪ್ಪಷ್ಟು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ, ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಕಾಯಿಸಿ ಆರಿಸಿರುವಂಥ ಹಾಲನ್ನು ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. 2 ಕಪ್ನಷ್ಟು ನಾನು ಹಾಲನ್ನ ತೊಗೊತೀನಿ. ಈಗ ನೋಡಿ, ಇದನ್ನು ಒಂದು ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಏನಾದರೂ ಸ್ವೀಟ್ ಕಡಿಮೆ ಇದ್ದರೆ ಮಾವಿನ ಹಣ್ಣಲ್ಲಿ ಸಕ್ಕರೆನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇದು ಸ್ವೀಟ್ ಜಾಸ್ತಿ ಇದೆ, ಹಾಗಾಗಿ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಯೂಸ್ ಮಾಡ್ತಾಯಿಲ್ಲ, ಸ್ವಲ್ಪ ಅರ್ಧ ಕಪ್ಗಿಂತನೂ ಕಡಿಮೆನೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಕಡಿಮೆ ಇದ್ದರೆ ನೀವು ಅರ್ಧ ಕಪ್ ಯೂಸ್ ಮಾಡಲೇಬೇಕಾಗುತ್ತೆ. ನೋಡಿ, ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ 2 ಕಪ್ನಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಒಂದು ರೌಂಡ್ ತಿರುಗಿಸ್ಕೊಂಡು ಬರಬೇಕು. ನೋಡಿ, ಮುಗೀತು, ಅಷ್ಟೇ, ಮಿಲ್ಕ್ ಶೇಕ್ ರೆಡಿ ಆಯಿತು. ಇಷ್ಟೇ ಸಿಂಪಲ್ಲು. ಇದಕ್ಕೆ ನೀವು ಕೋಲ್ಡಾಗಿ ಬೇಕು ಅನ್ನೋದಾದರೆ ಐಸ್ ಕ್ಯೂಬ್ನ ಯೂಸ್ ಮಾಡ್ಕೊಬೋದು. ಇಲ್ಲ ಅಂದರೆ ಹಾಲನ್ನು ನೀವು ಫ್ರೀಝರ್ನಲ್ಲಿ ಒಂದು 10 ನಿಮಿಷ, 5ರಿಂದ 10 ನಿಮಿಷ ಇಟ್ಕೊಂಡ್ರೆ ಸಾಕು, ಕೋಲ್ಡ್ ಆಗುತ್ತೆ. ಆವಾಗ ಅದನ್ನು ತೆಗೆದು ನೀವು ಈ ರೀತಿ ಮಿಲ್ಕ್ ಶೇಕ್ಗೆ ಆ್ಯಡ್ ಮಾಡ್ಕೋಬೋದು. ನೋಡಿ, ರೆಡಿಯಾಗಿದೆ. ಇವಾಗ ಇದನ್ನು ಒಂದು ರೌಂಡ್ ಬೇಕಾದರೆ ತಿರ್ಗಿಸ್ಕೋಬೋದಿಲ್ಲ, ಹಾಗೇ ಬಿಟ್ಟರು ಕೂಡ ಅದು ಕೋಲ್ಡ್ ಆಗಿರುತ್ತೆ. ನೋಡಿ, ಇವಾಗ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ. ಸಿಂಪಲ್ಲಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಇದಕ್ಕೆ ಬೇಕಂದರೆ ಡ್ರೈ ಫ್ರೂಟ್ಸ್ನ ಮೇಲಿಂದ ಹಾಕೊಬೋದು, ಇಲ್ಲ ಮ್ಯಾಂಗೋ ಪಲ್ಪ್ನು ಕೂಡ ಮೇಲಿಂದ ಕಟ್ ಮಾಡಿ ಹಾಕೊಬೋದು. ಇಷ್ಟೇ ಸಿಂಪಲ್ಲು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.